ಸೊ ಹಾಗೆ ಗೆಳೆಯರೆ ನೀವಿಲ್ಲಿ ನೋಡ್ತಿರೋದು ಫ್ರಂಟ್ ಟೈರ್ ಬಂದು ಇದಕ್ಕೂ ಕೂಡ ಒಂದು ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. 10 ಸೈಜ್ ಟೈರ್ ಬರುತ್ತೆ. ಹಾಗೇನೆ ಈ ಕಡೆದು ಕೂಡ ಈ ಸ್ಕೂಟರ್‌ಗೂ ಕೂಡ 10 ಸೈಜ್ ಟೈರೇ ಬರೋದು. ಸರ್ ರೇರ್ ವೀಲು 10 ಸೈಜಾ ಸರ್? ಎರಡು 10 ಸೈಜೇ ಬರೋದು. ಮತ್ತೆ ಇಲ್ಲಿ ನೋಡ್ತಿರೋದು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ ಏನು ಅಂತಂದ್ರೆ ಈ ಸಸ್ಪೆನ್ಷನ್ ಇದೆಯಲ್ಲ ಸ್ವಲ್ಪ ಉದ್ದ ಇದೆ. ತುಂಬಾ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ತರ ಇದೆ. ಸೊ ಸಸ್ಪೆನ್ಷನ್ನು ಉದ್ದ ಇದ್ದಷ್ಟು ನಿಮ್ಮ ಇಂಡಿಯನ್ ರೋಡ್ಸ್‌ಗೆ ಅಡ್ವಾಂಟೇಜ್. ಮತ್ತೆ ನೀವೇನಾದ್ರೂ ತುಂಬಾ ಲಗೇಜ್ ಹೊಡಿತೀರಾ, ಒಂದ್ ಸ್ವಲ್ಪ ರಿಜಿಡ್ ಆಗಿ ಬೇಕು, ಸೇಫ್ಟಿ ಗಾರ್ಡ್ ಬೇಕು ಅಂದ್ರೆ ಗ್ರಿಲ್ ಬಂದು ನೋಡಿ ಎಷ್ಟು ಹೆವಿ ರಿಜಿಡ್ ಆಗಿ. ಹೌದು ಸರ್. ಇದು ಗಾರ್ಡ್ ಸರ್, ಇದು ಆಕ್ಸೆಸರಿನಾ ಸರ್? ಇದು ಅಕ್ಸೆಸರೀಸ್ ಬರ್ತದೆ, ಇದು ಅಡಿಷನಲ್ ಚಾರ್ಜಸ್ ಆಗಿದೆ. ಓಕೆ, ಓಕೆ. ಫೋಲ್ಡಿಂಗ್ ಗಾರ್ನಿಷನ್ ಅದಕ್ಕೆ ಲೆಕ್ಕ ಬರ್ತಿದೆ. ಓಕೆ. ಮತ್ತೆ ಕ್ಯಾರಿಯರ್ ಇಷ್ಟು ದೊಡ್ಡದಾಗಿ ಬರುತ್ತೆ. ಹೌದು, ಕ್ಯಾರಿಯರ್ ದೊಡ್ಡದಾಗಿ. ಲಗೇಜ್ ಕ್ಯಾರಿ ಮಾಡ್ಬೇಕು, ಹಳ್ಳಿಯವರಿಗೆ ಹೆಲ್ಪ್ ಆಗ್ಬೇಕು, ತರಕಾರಿ ಇದನ್ನ ಹುಲ್ಲೂರಿ ಅಥವಾ ಸೌದೆ ಈ ತರ ಮಾಡ್ತಾನೆ ಅಂದ್ರೆ ಇದಕ್ಕೆ ಬಹಳ ರಿಜಿಡ್ ಆಗಿ ಬರುತ್ತೆ ಸರ್ ಈ ತರ. Okay. ಸೊ ರೇರ್ ವೀಲ್ ಬಂದ್ಬಿಟ್ಟು ಇರುತ್ತೆ. ಇದಕ್ಕೂ ಕೂಡ ಏನು ಅಂತಂದ್ರೆ ರೇರ್ ವೀಲ್ ಅಲ್ಲೇ ಮೋಟರ್ ಬರುತ್ತೆ. ಸೊ ರೇರ್ ಸೈಡ್ ಹಿಂದ್ಗಡೆ ನೋಡಿದ್ರೆ ನೋಡಿ ಗೆಳೆಯರೆ ಏನು ಅಂತಾರೆ ಲುಕ್ ಬಂದು ಈ ರೀತಿ ಇರುತ್ತೆ. ಸೊ ಎರಡು ಒಂದೇ ತರ ಇದೆ, ಬಟ್ ಮುಂದ್ಗಡೆಯಿಂದ ಮಾತ್ರ ಶೇಪ್ ಮಾತ್ರ ಗಾಡಿದು ಚೇಂಜ್ ಇದೆ. ಸರ್ ಇವಾಗಿರೋ ಕ್ವಶನ್ ಏನು ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ವೆಹಿಕಲ್ದು ರೇಂಜ್ ಏನಿದೆ ಸರ್? ಸರ್ ರೇಂಜ್ ಬಂದು 40 to 60 ಕಿಲೋಮೀಟರ್ ಬೇಸಿಕ್ ಗಾಡಿ ನಮ್ದು ಬರುತ್ತೆ. ಓಕೆ. ಅದರ ನೆಕ್ಸ್ಟ್ ಬಂದು 60 to 80 ಕಿಲೋಮೀಟರ್ ಇದೆ, 80 to 100 ಇದೆ. ಸಪೋಸ್ ನಮ್ಗೆ ಇನ್ನೂ ಜಾಸ್ತಿ ಬಂದಿದೆ ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಈ ತರ ಎಲ್ಲ ಇದ್ ಮಾಡೋರಿಗೆ